ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ, ಈರುಳ್ಳಿ ಹಾಗೂ ಜೋಳದ ರೊಟ್ಟಿ. ವಾವ್, ಸೂಪರ್. ಬದನೆಕಾಯಿ ನೀಟಾಗಿ ಬೆಂದಿದೆ. ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ. ಬದನೆಕಾಯಿ ಐತಲ್ಲ, ವಾವ್, ಸೂಪರ್. ಮಸಾಲೆಗೆ ಫಸ್ಟ್ ಶೇಂಗಾ ಹುರ್ಕೊಂಡು, ಶೇಂಗಾ ನೀವು ಎಷ್ಟು ಅಡುಗೆ ಮಾಡ್ತೀರ ಅನ್ನೋ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಶೇಂಗಾ ಎಲ್ಲ ಚೆನ್ನಾಗಿ ಹುರಿಬೇಕು. ಶೇಂಗಾ ಎಲ್ಲ ಚೆನ್ನಾಗಿ ಹುರಿದ ಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ. ನಾನು ಖಾರ ಜಾಸ್ತಿ ಊಟ ಮಾಡಲ್ಲ, ಹಾಗಾಗಿ ಬ್ಯಾಡಗಿನೇ ಹಾಕ್ಕೊತೀನಿ. ನೀವು ಇದು ಖಾರ ತಿಂತೀರಂದರೆ ಗುಂಟೂರು ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಗುಂಟೂರು ಹಾಕ್ಕೊಳ್ರಿ. ನಂತರ ಸ್ವಲ್ಪ ಧನಿಯಾ, ಇದು ಮಸಾಲೆ ಹುರ್ಕೊತೀನಿ. ಸ್ವಲ್ಪ ಧನಿಯಾ ಇದೆಲ್ಲ ಸ್ವಲ್ಪ ಹುರ್ಕೊಂಡ ನಂತರ ಡ್ರೈ ರೋಸ್ಟ್ ಆಗಬೇಕಿದೆಲ್ಲ. ಸ್ವಲ್ಪ ಡ್ರೈ ರೋಸ್ಟ್ ಆದರೆ ಎಣ್ಣೆ ಎಲ್ಲ ಹಾಕೋದು ಬೇಡ, ಹಾಗೆ ಹುರ್ಕೊಳ್ಳೋಣ. ಮಸಾಲ ಸ್ವಲ್ಪ ಶೇಂಗಾ ಹಾಗೆ ಹುರಿದಿರುವಂಥ ಒಣಮೆಣಸಿನ್ಕಾಯಿ, ಬ್ಯಾಡಗಿದೆ ಹಾಗೂ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ. ಇದನ್ನೆಲ್ಲ ತರಿಯಾಗಿ ಪುಡಿ ಮಾಡ್ಕೋಬೇಕು. ನೀವು ಎಷ್ಟು ಬದನೆಕಾಯಿ ಮಾಡ್ತೀರಿ ಅಷ್ಟು ಬದನೆಕಾಯಿ ತೊಗೊಳ್ಳಿ. ಎಲ್ಲ ಬದನೆಕಾಯಿನೂ ಈ ಥರ ಕಟ್ ಮಾಡಬೇಕು, ಆಯಿತಾ? ಸ್ಲೈಸಸ್ ಎಲ್ಲ ಬದನೆಕಾಯಿನೂ ಈ ಥರ ಕಟ್ ಮಾಡಿ ಎಲ್ಲವೂ. ಬದನೆಕಾಯಿನೂ 4 ಪೀಸ್ ಕಟ್ ಮಾಡಿ ನೀರಲ್ಲಿ ನೆನೆಸ್ಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡ್ತಾವೆ. ಇವೆಲ್ಲ ಕಪ್ಪು ಬಣ್ಣ ಬಂದುಬಿಡ್ತಾವೆ. ಚೆನ್ನಾಗಿ ತೊಳಿಬೇಕು. ಎಲ್ಲ ಬದನೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದ್ರದ್ದಿರುವ ಮಸಾಲ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಎಲ್ಲ ಪೇಸ್ಟ್ನ ಈ ಥರ ಮಾಡಿಕೊಂಡು, ಸ್ವಲ್ಪ ನೀರು ಹಾಕಿ ಎಲ್ಲ ಪೇಸ್ಟ್ ಈ ಥರ ಮಾಡಿಕೊಂಡು ನಂತರ ಬದನೆಕಾಯಿ ತೊಗೋಬೇಕು. ಎಲ್ಲ ಬದನೆಕಾಯಿನ ತೊಗೊಂಡು ಈ ಥರ ಸ್ಟಫ್ ಮಾಡಬೇಕು. ಅದರಲ್ಲಿ ಸ್ಟಫ್ ಮಾಡಿದರೆ ಎರಡು ಕಡೆನೂ ಈ ಥರ ಮಧ್ಯದಲ್ಲಿ ಸ್ಟಫ್ ಮಾಡಬೇಕು. ಎಲ್ಲ ಬದನೆಕಾಯಿಗೂ ಸ್ಟಫ್ ಮಾಡಿ ಲೈನಿಗೆ ಸ್ಟಫ್ ಮಾಡಿ ಇಡ್ತೀನಿ. ಇವಾಗ ಎಲ್ಲ ಬದನೆಕಾಯಿಗೂ ಮಸಾಲ ತುಂಬಿದೆ, ಆಯಿತಾ? ಇವಾಗ ಇದನ್ನು ಒಗ್ಗರಣೆಗೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಈರುಳ್ಳಿ ತಿನ್ನೋರಾದರೆ ಈರುಳ್ಳಿ ಹಾಕ್ಕೊಳ್ಳಿ, ಈರುಳ್ಳಿ ತಿನ್ನೋಲ್ಲಂದರೆ ಬೇಡ. ನಂತರ ಸ್ಟಫ್ ಮಾಡಿರೋ ಒಂದೊಂದೇ ಬದನೆಕಾಯಿ ಹಾಕೋಬೇಕು. ಎಲ್ಲ ಬದನೆಕಾಯಿನ ಹಾಕಿ ಎಷ್ಟು ಬದನೆಕಾಯಿ ಮಾಡಿದ್ರು ಅಷ್ಟು ಬದನೆಕಾಯಿ ಹಾಕಿ ಸ್ವಲ್ಪ ಬೆನಿಬೇಕಿದೆ. ಎಲ್ಲದು ಸ್ವಲ್ಪ ಬೆನೀಲಿ. ಇದೆಲ್ಲ ಬೆನೀತಿದೆ. ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಟಮಾಟ ಮತ್ತು ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಂಡು ಬೆನೀತಾ ಇದ್ವಿ. ಇನ್ನೊಂದು ಸ್ವಲ್ಪ ಬೆನೀಲಿ. ಸ್ವಲ್ಪ ಮಸಾಲ ರೆಡಿ. ಟೊಮಾಟೊ, ನಂತರ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಆಗಿದ ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಬೇಕು. ನೆಕ್ಸ್ಟ್ ಶುಂಠಿ ಹಾಕಿ, ಕೊಬ್ಬರಿ ಅಂತಾರಲ್ಲ, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕಿದೆ. ಶುಂಠಿ
ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತೀನಿ. ನುಣ್ಣಗೆ ರುಬ್ಕೊಳ್ಳೋಣ. ಇದು ಕುದೀತಿರ್ಬೇಕಾದ್ರೆ ಇನ್ನೊಂದು ಮಸಾಲ ಹಾಕೋಣ. ಟಮಾಟ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಾಗೂ ಕೊತ್ತಂಬರಿ ಹಾಕಿ ರುಬ್ಬಿರುವಂಥದ್ದು. ಹಾಗೂ ಚೂರು ಸ್ವಲ್ಪ ಶುಂಠಿ ಹಾಕಿ ಬೆನೆಯಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ, ಈರುಳ್ಳಿ ಹಾಗೂ ಜೋಳದ ರೊಟ್ಟಿ. ವಾವ್, ಸೂಪರ್. ಬದನೆಕಾಯಿ ನೀಟಾಗಿ ಬೆಂದಿದೆ. ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ. ಬದನೆಕಾಯಿ ಐತಲ್ಲ, ವಾವ್, ಸೂಪರ್.